ಕಡೆನೇ ಇದೆ. ಹಾಗೆ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸಮಗ್ರವಾದಂಥ ಒಂದು ಅಧ್ಯಯನ ಮಾಡಿರುವಂಥ ವ್ಯಕ್ತಿ ಸುಧೀರ್ ಕುಮಾರ್ ಮುರಳಿ ಅವರು. ಅಂಥವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ, ನಮ್ಮ ಮಲೆನಾಡಿಗರ, ಕರಾವಳಿಗರ ಹಕ್ಕೊತ್ತಾಯ ಆಗಿದೆ. ಪತ್ರಿಕಾಗೋಷ್ಠಿಯನ್ನು ನಾವೀಗ ಮಾಡಿರುವಂಥ ಉದ್ದೇಶ, ಈ ಮಲೆನಾಡು ಮತ್ತು ಕರಾವಳಿ ಜನಪರ ಒಕ್ಕೂಟ ನಾವು ಕಳೆದ 15 ವರ್ಷದಿಂದಲೂ ಮಲೆನಾಡು ಮತ್ತು ಕರಾವಳಿಯ ಬಗ್ಗೆ ಕೆಲವಷ್ಟು ಹೋರಾಟಗಳನ್ನ ರೂಪಿಸ್ತಾ ಸರ್ಕಾರದ ಗಮನವನ್ನು ಸೆಳೀತಾ ಬಂದಿದ್ದೀವಿ. ಆದರೆ ನಮಗೇನಾಗಿದೆ ಅಂದರೆ, ಸಂಸತ್ತು ಅಥವಾ ಸದನದಲ್ಲಿ ನಾವು ಒಂದು ದನಿಯನ್ನು ಕಳ್ಕೊಂಡಿದ್ದೀವಿ ಏನೋ ಅಂತ ಅನಿಸ್ತಿದೆ. ಸಂಸತ್ತಲ್ಲಿ ನಾವು ತಬ್ಲಿ ಆಗಿದ್ದೀವಿ, ನಾವು 6 ಜಿಲ್ಲೆಗಳು ಅಂತ. ನಮ್ಮದು ಯಾವುದೇ ಸಮಸ್ಯೆಗಳನ್ನು ಸಂಸತ್ತಲ್ಲಿ ಚರ್ಚೆ ಮಾಡ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ. ಕಳೆದ 30 ವರ್ಷದಿಂದ ನಮ್ಮ ಭಾಗದ ಸಮಸ್ಯೆಗಳನ್ನು ಚರ್ಚೆ ಆಗ್ತಿಲ್ಲ. ಹಾಗಾಗಿ ಇಷ್ಟೋ ತನಕ ಏನು ಗೆದ್ದೋಗಿದ್ದಾರಲ್ಲ, ಶೋಭಾ ಕರಂದ್ಲಾಜೆ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ರಾಘವೇಂದ್ರ ಅವರು ಇರ್ಬೋದು, ಈ ಭಾಗದ ಜ್ವಲಂತ ಸಮಸ್ಯೆಗಳನ್ನು, ಸ್ಥಳೀಯ ಸಮಸ್ಯೆಗಳನ್ನು ಅವರು ಸಂಸತ್ತಿನಲ್ಲಿ ಚರ್ಚೆ ಮಾಡಿರಲಿಲ್ಲ ಮತ್ತು ಅಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಂಡಿಲ್ಲ. ಆ ದೃಷ್ಟಿಯಿಂದ ನಾವು ಸುಧೀರ್ ಕುಮಾರ್ ಮುರಳಿ ಅವರು ಆ ಭಾಗದ ಸಮಗ್ರ ಒಂದು ಸಮಸ್ಯೆಗಳನ್ನು ಅಧ್ಯಯನ ಮಾಡಿದ್ದಾರೆ. ಅದೇ ರೀತಿ ಅಲ್ಲಿ ಆ ಭಾಗದ ಖ್ಯಾತ ವಕೀಲರು ಕೂಡ ವಾಗ್ಮಿಗಳಾಗಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಕೂಡ ಅವರು ಉತ್ತೀರ್ಣರಾಗಿ ತುಂಬ ಉತ್ತಮವಾದ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಹಾಗೆ ರೈತ ಪರವಾದಂಥ ರೈತರಿಗೆ ಕೆಲವಷ್ಟು 2,000 to 2,500 ಜನ ರೈತರುಗಳಿಗೆ ಅವರು ಉಚಿತವಾದ ಕಾನೂನು ಸಲಹೆಯನ್ನು ಕೂಡ ಕೊಡ್ತಾಯಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಯನ್ನು ನಮ್ಮ ಭಾಗದಿಂದ ಆಯ್ಕೆ ಮಾಡಬೇಕನ್ನೋದು ನಮ್ಮ ಕರಾವಳಿ ಮತ್ತು ಮಲೆನಾಡು ಜನರ ಒಂದು ಅಭಿಪ್ರಾಯವಾಗಿದೆ. ಹಾಗೆ ನಾವೆಲ್ಲ ಆ ದೃಷ್ಟಿಯಿಂದ ಒಂದು ಒತ್ತಾಯವನ್ನು ನಾವು ಮಾಡ್ತಾಯಿದ್ದೇವೆ. ನಮ್ಮ ಪರವಾದಂಥ ಒಂದು ಧ್ವನಿ ಸಂಸತ್ತಲ್ಲಿ ಮೊಳಗುತ್ತದೆ ಅನ್ನೋದು ಆ ನಂಬಿಕೆ ನಮಗಿದೆ. ಯಾಕಂದರೆ ಈ ಹೋರಾಟದಲ್ಲಿ ಅವರು ಸಾಗ್ತಾ ಇರೋದ್ರಿಂದ, ಬದಲಾವಣೆಗಿಂತಲೂ ನಮ್ಮ ಮುಖ್ಯವಾಗಿ ಸಂಸತ್ತಲ್ಲಿ ನಮಗೀಗ ಪಾರಂಪರಿಕ ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಇದೆ. ಅಲ್ಲಿ 75 ವರ್ಷಗಳ ಮಿತಿಯನ್ನು ಕೇಳಿದ್ದಾರೆ. 75 ವರ್ಷಗಳ ಮಿತಿ ತುಂಬ ಅಲ್ಲಿ ವಾಸಿಸುವಂಥ ಜನರಿಗೆ ದಾಖಲಾತಿ ಕೊಡೋದು ಕಷ್ಟ ಆಗ್ತದೆ. ಅದನ್ನು 25 ವರ್ಷಗಳಿಗೆ ಮಿತಿಯನ್ನು ಮಾಡಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಬೇರೆ ಇದೆ. ಅಲ್ಲಿ ನಿವೇಶನ ರೈತರು ಇವತ್ತಿಗೂ ಕೂಡ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ 200 to 250 ನಿವೇಶನಗಳಿಗೆ ಅರ್ಜಿ ಇದೆ. ಅಲ್ಲೆಲ್ಲೂ ಕೊಡೋದಕ್ಕೆ ಅವರಿಗೆ ಜಾಗನೇ ಇಲ್ಲ. ನಮ್ಮಲ್ಲೆಲ್ಲ ಎಲ್ಲ ಅರಣ್ಯ ಭೂಮಿಗಳಾಗಿದೆ, ಇಲ್ಲ ರೆವಿನ್ಯೂ ಜಾಗದಲ್ಲಿದೆ. ಎಲ್ಲೂ ಕೂಡ ಸರ್ಕಾರನೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಹಾಗಾಗಿ ಆ ರೀತಿಯ ಒಂದು ಧ್ವನಿ ಸಂಸತ್ತಲ್ಲಿ ಮೊಳಗಲಿ ಅನ್ನೋದು ನಮ್ಮ 6 ಜಿಲ್ಲೆಯ ಒಂದು ಅಭಿಪ್ರಾಯ ಆಗಿದೆ. ಸರ್, ಈ ವಿಡಿಯೋ ಮುಖಾಂತರ ನಿಮ್ಮ ಜಿಲ್ಲೆ ಜನರಿಗೆ ನೀವೇನು ಹೇಳ್ತೀವಿ? ನಮ್ಮ ಜಿಲ್ಲೆಯ ಅಂದರೆ 2 ಜಿಲ್ಲೆಯ ಜನರಿಗೆ ನಾವು ಏನು ಹೇಳೋದಂದರೆ, ನಾವು ಸ್ಥಳೀಯವಾದಂಥ ಸಮಸ್ಯೆಗಳಿಗೆ ಯಾರು ಸ್ಪಂದಿಸ್ತಾರೋ ಅಂಥವ್ರನ್ನು ನಾವು ಬೆಂಬಲಿಸೋಣ. ಅಂಥವ್ರನ್ನ ಬೆಂಬಲಿಸೋದ್ರಿಂದ ನಾವು ಬದುಕನ್ನು ಕಟ್ಕೊಳ್ಬೋದು. ಬದುಕಿನ ಬಗ್ಗೆ ನಾವು ಆದಷ್ಟು ಕಾಳಜಿಯನ್ನು ವಹಿಸೋಣ ಅಂಥೇಳಿ ನಮ್ಮ 2 ಜಿಲ್ಲೆಯ ಜನರಿಗೆ ನಾವು ಹೇಳ್ತೀವಿ.